ನಮಸ್ತೆ ವೀಕ್ಷಕರೇ, ನಾನಿವಾಗ ಸಬ್ಬಸಿಗೆ ಹೆಸರುಕಾಳು ಕಟ್ಟಿನ ಸಾರನ್ನ ಮಾಡ್ತೀನಿ. ಇಲ್ಲೇ ನಾನು ಏನು ಮಾಡೀನಿ, ಕಟ್ ಬಸ್ದು ಇಟ್ಕೊಂಡೀನಿ. ಅದ್ರ ಹೆಸರುಕಾಳು ಕಟ್ಟು ನಾನು ಸಬ್ಬಸಿಗೆ ಹಾಕಿದ್ದು ರಸನಿದು ಕಟ್ಟನ್ನು ಇದು ಬಸ್ದು ಇಟ್ಕೊಂಡೀನಿ. ಇವಾಗ ಅದಕ್ಕಾಗಿ ನಾನು ಏನು ಮಾಡ್ತೀನಿ, ಒಂದು 4-5 ತುಂಡಷ್ಟು ಒಣ ಕೊಬ್ಬರಿ, ಒಂದು ಉಳ್ಳಾಗಡ್ಡಿ, ಇಷ್ಟು ನಮ್ಗೆ ಎಷ್ಟು ಬೇಕೋ ನಮ್ಗೆ ಅಳತಿ ಪ್ರಕಾರ ನಮ್ಗೆ ಸಾರು ಎಷ್ಟು ಮಾಡ್ಕೋತೀವಿ ಅಷ್ಟು ಸಾಕಾಗ್ತೈತಿ ಅನ್ನಿಸ್ತೈತಿ. ಹುಣಸೆಹಣ್ಣು ಅಷ್ಟನ್ನು ನಾವೇನು ಮಾಡಬೇಕು, ಹುಣಸೆಹಣ್ಣು ಹಾಕಿದೆ. ಇವಾಗ ಒಂದು ತುಂಡು ಅಲ್ಲ, ಒಂದು ಬೆಳ್ಳುಳ್ಳಿ ಬ್ಯಾಡಿ, ಇಷ್ಟು ಕರಿಬೇವು, ಬೆಳ್ಳುಳ್ಳಿ ಗಡ್ಡಿ, ಒಂದು ಬೆಳ್ಳುಳ್ಳಿ ಗಡ್ಡಿ ಸುಲಿದಿಟ್ಕೊಂಡಿದ್ದೆ, ಅದು ಕರಿಬೇವು, ಇಷ್ಟು ಒಂದು 4-5 ಕಟ್ ಕರಿಬೇವು. ಇಲ್ಲಿ ಒಂದು ಸಣ್ಣ ಹೆಸರಿನಷ್ಟು 4-5 ಕಟ್ ಎಳೆ ಕೊತ್ತಂಬರಿ, 4-5 ಎಳೆ ಕೊತ್ತಂಬರಿ, ಒಂದು 4-5 ಹೆಸರಿನಷ್ಟು ಕೊತ್ತಂಬರಿ ತೊಗೊಂಡೇನಿ, ಒಂದು ಇಷ್ಟ ಆಗೋಷ್ಟು. ಒಂದು ಎಳೆ ಕರಿಬೇವು, ಇಷ್ಟು ನಿಂಬೆ ಹಣ್ಣು, ಒಂದು 4-5 ಉಳ್ಳಾಗಡ್ಡಿ, 4-5 ಕೊಬ್ಬರಿ, ಇನ್ನೊಮ್ಮಿಂದ ಹೇಳ್ತೀನಿ ಕೇಳ್ರಿ. ಒಂದು ಇಷ್ಟು ಹುಣಸೆಹಣ್ಣು, ಒಂದು 4-5 ಹೆಸರಿನಷ್ಟು ಕೊತ್ತಂಬರಿ, ಒಂದು ಹೆಸರು ಕರಿಬೇವು, ಒಂದು ಉಳ್ಳಾಗಡ್ಡಿ, ಒಂದು 5-6 ಹೋಳು, ಒಂದು ಅರ್ಧ ಬಟ್ಲಿಕ್ಕಿಂತನೂ ಕಡಿಮೆಯಷ್ಟು ಒಂದು 5-6 ಹೋಳಿನಷ್ಟು ಒಣ ಕೊಬ್ಬರಿ, ಎಲ್ಲ ಹಸಿ ಕೊಬ್ಬರಿ. ಆಮೇಲೆ 2 ಚಮಚೆ ಖಾರ ಪುಡಿ, ಅರ್ಧ ಟೀ ಸ್ಪೂನು ಅರಿಶಿನ ಪುಡಿ, 1 ಟೀ ಸ್ಪೂನಷ್ಟು ಜೀರಿಗೆ ಹಾಕಿದೆ. ಆಮೇಲೆ ಹೆಸರು ಕಾಳು ಸಬ್ಬಸಿಗೆ ಸೊಪ್ಪನ್ನು ಪೇಸ್ಟ್ ಇಟ್ಕೊಂಥದ್ದನ್ನು ಸ್ವಲ್ಪ ತೆಗೆದಿಟ್ಕೋಬೇಕು, ಅದನ್ನು ಇದಕ್ಕೆ ಹಾಕಬೇಕು. ಹಾಕಿ ಇದನ್ನೇನು ಮಾಡಬೇಕು, ಮಿಕ್ಸಿ ಮಾಡ್ಕೋಬೇಕು. ಇವಾಗ ನಾನು ಮಿಕ್ಸಿನ ಮಾಡ್ಕೋತೀನಿ. ಮಿಕ್ಸಿ ಮಾಡ್ಕೊಂಡು ಬಂದೆ. ಈ ಥರ ಇದನ್ನು ನಾನು ಪೇಸ್ಟ್ ಮಾಡಿಕೊಂಡೆ. ಇವಾಗ ಡಬರಿ ಇಟ್ಕೊಂಡೆ, ಟ್ರೇಯನ್ನು ಇಟ್ಕೊಂಡೆ. ನೀರು ಇರ್ತೈತಿ, ಬಸ್ತು ಇಟ್ಟೆ, ಲಘುನ ಕಾಯ್ತೈತಿ. ಅಂದ್ರೆ ನೀರಿದ್ರೆ ಸ್ವಲ್ಪ ಲೇಟ್ ಆಗ್ತೈತಲ್ಲ, ಅದಕ್ಕೆ ನಾನು ಒಂದು 2 ಚಮಚ ಎಣ್ಣೆ ಹಾಕ್ತೀನಿ. ಇವಾಗ ಹಾಕಿ ಎಣ್ಣೆ ಕಾಯ್ತೀವಿ ವೀಕ್ಷಕರೇ. ಇವಾಗ ಏನು ಮಾಡ್ತೀನಿ, ಸಾಸಿವೆ ಕಾಳನ್ನು
ಹಾಕಿದೆ. ಒಂದು ಸಣ್ಣ ಸ್ಪೂನಿಂದ ಸಾಸಿವೆ ಕಾಳು ಹಾಕಿದೆ. ಒಂದು ಹೆಸರು ಕರಿಬೇವು. ನೋಡಿ 8 ದಿನ ಆಯಿತು ನಾ ತೊಗೊಂಬಂದು ಕರಿಬೇವನ್ನ. ಯಾವ ಥರ ಈಗ ಹರ್ಕೊಂಬಂದಿನೇನೋ ಅನ್ನೋ ಥರ ಐತಿ. ಮಳೆಗಾಲದಾಗ ಜಾಸ್ತಿ ಬಾಡೋಂಗಿಲ್ಲ. ಇದು ಎಷ್ಟು ಚಲೋ ಐತಿ ನೋಡಿ. ಒಂದು ಹೆಸರು ಕರಿಬೇವನ್ನು ಹಾಕಿದೆ. ಈಗ ಇದು ಬಸ್ ಇಟ್ಕೊಂಡಿದ್ನೆಲ್ಲ ಕಟ್ಟನ್ನು ಇದಕ್ಕೆ ಸುರಿತೇನೆ. ಕಟ್ಟನ್ನು ಸುರಿವಿ ಇದು ಮಿಕ್ಸಿ ಮಾಡಿ ಇಟ್ಕೊಂಡಿದ್ದನ್ನು ಇದಕ್ಕೆ ಹಾಕಿದೆ. ಸ್ವಲ್ಪ ಹುಳುಗ ಆಗಬೇಕಿದು. ಸ್ವಲ್ಪ ಹುಳಿ ಸ್ವಲ್ಪ ಮುಂದಿರಬೇಕು. ಹುಳಿ ತಿಂದಿದ್ದರೆ ಕಡಿಮೆ ಹಾಕ್ಕೋಬೋದು, ಅದಕ್ಕೇನು ಅಡ್ಡಿ ಇಲ್ಲ. ಆದರೆ ನಮಗೊಂದು ಸ್ವಲ್ಪ ಹುಳಿ ಇದು ಬೇಕು. ನೋಡಿ ವೀಕ್ಷಕರೇ, ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ನಾವು ಹಾಕ್ಬೋದು. ಈಗ ನಾನು 2 ಸ್ಪೂನು ಉಪ್ಪನ್ನು ಹಾಕಿದೆ. ಇವಾಗ ಏನಾಯಿತು, ಸಬ್ಬಸಿಗೆ ಕಟ್ಟಿನ ಸಾರು ರೆಡಿ ಆಯಿತು ವೀಕ್ಷಕರೇ. ನೋಡಿ ಸಬ್ಬಸಿಗೆ ಕಟ್ಟಿನ ಸಾರು, ಇದನ್ನು ಸರಿಯಾಗಿ ಕುದಿಸ್ಬೇಕು. ನೋಡಿ ವೀಕ್ಷಕರೇ, ಸಬ್ಬಸಿಗೆ ಕಟ್ಟಿನ ಸಾರು ರೆಡಿ ಆಯಿತು. ಕೊಬ್ಬರಿ, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ, ಜೀರಿಗೆ, ಹುಣಸೆಹಣ್ಣು, ಅರಿಶಿನ ಪುಡಿ, ಖಾರ ಪುಡಿ ಹಾಕಿ, ಒಂದೇ ತುಂಡು ಅಲ್ಲ ಹಾಕಿ, ಬೆಳ್ಳುಳ್ಳಿ ಹಾಕಿ ಇದನ್ನು ಮಿಕ್ಸಿ ಮಾಡ್ಕೋಬೇಕು. ಸಬ್ಬಸಿಗೆ ಹೆಸರು ಕಾಳು ಒಂದಿಷ್ಟ ತಕ್ಕೋಬೇಕು ಕುದಿಸಿದ್ದು. ಅದನ್ನು ಇದ್ರಾಗ ಹಾಕಿ ಮಿಕ್ಸಿ ಮಾಡಿಕೊಂಡು ಒಗ್ಗರಣೆ ಹಾಕಿ ಕಟ್ಟನ್ನು ಸುರಿವಿ ಮಿಕ್ಸಿಗೆ ಹಾಕಿದಂಥ ಪೇಸ್ಟನ್ನು ನಾವೇನು ಮಾಡಬೇಕು, ಇದಕ್ಕೆ ಹಾಕಿ ಕುದಿಸ್ಕೋಬೇಕು. ಅಂದರೆ ಇದು ಸಬ್ಬಸಿಗೆ ಕಟ್ಟಿನ ಸಾರು ರೆಡಿ ಆಗ್ತೈತಿ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಟೇಸ್ಟ್ ಆಗ್ತೈತಿ. ಒಬ್ಬರ ಮನೆ ಅಡುಗೆ ಒಂದು ಥರನೇ ಇರೋಂಗಿಲ್ಲ. ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ಥರ ಭಾಳ ವಿವಿಧತೆ ಐತಿ ಅಡುಗೆ ಒಳಗೆ. ನಮ್ಮ ದೇಶದಾಗ ಒಂದು ಇದೇ ಊರಿಂದ ಅಲ್ಲಿ ಇಲ್ಲಿಂದ ನಾವು ಹುಬ್ಳಿಗೆ ಹೋದ್ರೆ ಅಲ್ಲಿ ಬೇರೆ ಅಡುಗೆ, ಅಲ್ಲಿ ರುಚಿ ಬೇರೆ. ಇವ್ರ ಮನೆ ರುಚಿ ಬೇರೆ, ಬೇರೆದವ್ರ ಮನೆ ರುಚಿ ಬೇರೆ. ರುಚಿ 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 ಅಡುಗೆ. ಮಾಸ್ಟರ್ ಶೆಫ್ ಅದಕ್ಕಾಗಿ ಅಡುಗೆ ಪಡಿಗೆ ಎಲ್ಲ ಕಲಿತಾರೋ. ನಾವೇನು ಎಲ್ಲ ಹೆಣ್ಮಕ್ಳು ಮನ್ಯಾಗ ತಾಯಿಗಳು ಹೆಂಗೆ ಮಾಡಿರ್ತಾರೋ ಅದನ್ನು ನೋಡ್ಕೊಂಡು ಕಲ್ಕೊಂಡು ಬಂದು ಮಾಡ್ಕೊಂಡಿರ್ತಾರೆ. ಹಂಗೆ ಪೀಳಿಗೆಯಿಂದ ಪೀಳಿಗೆಗೆ ಹಂಗೆ ಕಲ್ಕೋತಾ ಹೋಗೋದು. ಅಡುಗೆಯನ್ನು ನಮಗೆ ಹೆಂಗೆ ಬರ್ತೈತಿ ಆ ಥರ ಮಾಡೋದು. ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ. ಯಾವ ಅಡುಗೆಗೆ ಹೆಸರಿಡೋದೈತಿ, ಎಲ್ಲ ಅಡುಗೆನೂ ಅವ್ರವ್ರಿಗೆ ಬಂದಂಗೆ ಅವ್ರವರು ಮಾಡ್ತಿರ್ತಾರೆ ವೀಕ್ಷಕರೇ. ನೋಡಿ ಸಬ್ಬಸಿಗೆ ಸಾರು ಇವಾಗ ರೆಡಿ ಆಯಿತು. ಸಬ್ಸ್ಕ್ರೈಬ್ ಮಾಡಿ ವೀಕ್ಷಕರೇ.